ನಮಸ್ಕಾರ, ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ಇವತ್ತು ನಾನು ಬಂದಿರೋದು ಬರೀ 60 ರೂಪಾಯಿಗೆ ಇಷ್ಟು ಊಟನ ಸಿಗುವಂಥ ಒಂದು ಪ್ಲೇಸಲ್ಲಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಜಾಗಕ್ಕೆ ನಾನು ಬಂದಿದ್ದು. ಒಂದು ಅಫೋರ್ಡಬಲ್ ರೇಟಲ್ಲಿ ಇಷ್ಟು ಚೆನ್ನಾಗಿರೋ ಊಟವನ್ನು ಕೊಡ್ತಾ ಇದ್ದಾರೆ. ಮುದ್ದೆ ಆಗಿರ್ಬೋದು, ಲಿವರ್ ಕರಿ ಆಗಿರ್ಬೋದು, ಚಿಕನ್ ಐಟಮ್ಸ್ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ವೈಟ್ ರೈಸ್ ಆಗಿರ್ಬೋದು, ಸಾಕಷ್ಟು ಐಟಮ್ ಬಿರಿಯಾನಿ ಸಹಿತ ಇಲ್ಲಿ ಸಿಗುತ್ತೆ. ಸೊ 60 ರೂಪೀಸ್ಗೆ ಇಷ್ಟು ಕಾಂಬೋ ಸಿಗುತ್ತೆ ಅಂದರೆ ನೀವು ನಂಬಲ್ಲ. ಇಲ್ಲಿ ಬಂದು ನೀವು ವಿಸಿಟ್ ಮಾಡಿ ನೋಡಿ ಎಷ್ಟು ಎಂಜಾಯ್ ಮಾಡ್ತೀರಾ ಈ ಊಟನ ಅಂತ. ಇದು ಬರೋದು ನಂದಿ ಲಿಂಕ್ಸ್ ಗ್ರೌಂಡ್ ಹತ್ರನೇ ಸಿಗುತ್ತೆ. ನೀವು ಈ ಬರುವಂಥ ಬನಶಂಕರಿ ಹೋಗುವಂಥ ರೂಟಲ್ಲಿ ನೀವು ಬಂದರೆ ಸಾಕು, ಇದು ಕಾಣಿಸುತ್ತೆ, ನಿಮಗೆ ಬೋರ್ಡೇ ಕಾಣಿಸುತ್ತೆ ದೊಡ್ಡದಾಗಿ ಹೋಟೆಲು. ಸೊ ಖುಷಿ ಪಡ್ತೀರಾ ಈ ಹೋಟೆಲ್ನ ನೋಡಿ. ಸರ್ ಊಟಗಳು ಸರ್ ಚಿಕನ್ ಊಟ ಆಗುತ್ತೆ, ಮಟನ್ ಊಟ ಆಗುತ್ತೆ. ಚಿಕನ್ ಊಟ, ಮಟನ್ ಊಟ, ಮುದ್ದೆ ಊಟ ಸರ್ ಜಾಸ್ತಿ ಫೇಮಸ್ ನಮ್ಮಲ್ಲಿ. ಮಟನ್ ಊಟದಲ್ಲಿ ನಿಮಗೆ ಒಂದು ಮಟನ್ ಊಟ ತೊಗೊಂಡ್ರೆ 200 ರೂಪಾಯಿ ಸರ್. ಅದು ಬೋಟಿ ಫ್ರೈ ಕೊಡ್ತೀವಿ, ಕೈಮಾ ಕೊಡ್ತೀವಿ, ಮಟನ್ ಕೊಡ್ತೀವಿ, ವೈಟ್ ರೈಸು, ಬಿರಿಯಾನಿ, ಮುದ್ದೆ ಕೊಡ್ತೀವಿ ಸರ್. ಬರೀ 200 ರೂಪಾಯಿ ಸರ್. ಅದು 189 ಮಟನ್ ಊಟ. ಚಿಕನ್ ಊಟ ತೊಗೊಂಡ್ರೆ ನೀವು 150 ರೂಪಾಯಿ. ಅದು ಚಿಕನ್ ಕಬಾಬ್ ಬರುತ್ತೆ, ಚಿಕನ್ ಫ್ರೈ ಬರುತ್ತೆ, ಚಿಕನ್ ಕುರ್ಮಾ ಬರುತ್ತೆ ಸರ್. ವೈಟ್ ರೈಸು, ಬಿರಿಯಾನಿ, ಮುದ್ದೆ ಸರ್. ಒಂದು ಊಟ ಒಬ್ಬರು ಆರಾಮಾಗಿ ಊಟ ಮಾಡ್ತೀರಾ ಸರ್. 3 ಥರ ಸ್ಟಾರ್ಟರ್ಸು. 60 ರೂಪಾಯಿ ಸರ್. ಬರೀ ಮುದ್ದೆ ಊಟ 60 ರೂಪಾಯಿ ಸರ್. ಇದು ಲಿವರ್ ಬರುತ್ತೆ, ಮುದ್ದೆ ಬರುತ್ತೆ, ವೈಟ್ ರೈಸ್ ಬರುತ್ತೆ, ಮೊಟ್ಟೆ ಬರುತ್ತೆ ಸರ್. ಅದು ಕೂಡ ಒಬ್ಬರು ಆರಾಮಾಗಿ ತಿನ್ಬೋದು ಸರ್. 60 ರೂಪಾಯಿ ಕೂಡ ಹೊಟ್ಟೆ ತುಂಬ ಕೂಲಿ ಕಾರ್ಮಿಕರಿಗೆ, ಆಟೋ ಡ್ರೈವರ್ಸ್ಗೆಲ್ಲ ತುಂಬ ಈಸಿ ಆಗುತ್ತೆ ಸರ್. ಅದು ಸರ್ 60 ರೂಪಾಯಿ ಊಟ ಅಂದರೆ ಕೂಲಿ ಕಾರ್ಮಿಕರು ಬರ್ತಾರೆ, ಬಡವರು ಇರ್ತಾರೆ, ಎಲ್ಲ ಹೋಗಿ ದೊಡ್ಡ ದೊಡ್ಡ ಹೋಟ್ಲು ಊಟ ಮಾಡೋಕ್ಕಾಗಲ್ಲ. ಲಾರಿ ಸ್ಟ್ಯಾಂಡ್ಗಳು ಅವೆಲ್ಲ ಸ್ವಲ್ಪ ಬಡವರು ಜಾಸ್ತಿ ಇರೋದ್ರಿಂದ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಮಗೆ ಅದರ 60 ರೂಪಾಯಿ ಮಾಡ್ತೀವಿ ಸರ್. ಸುಮಾರು ಜನ ಬಡವರು ಬರ್ತಾರೆ, ಅವರೆಲ್ಲ ದೊಡ್ಡ ಹೋಟ್ಲಿಗೆ ಅಂತೂ ಹೋಗೋಕ್ಕಾಗಲ್ಲ, ಎಲ್ಲ ಒಂದೇ ಥರ ಇರೋಲ್ಲ ಸರ್. ದೊಡ್ಡದಾಗಿ ಚಿಕ್ಕರೆ ಎಲ್ಲ ಒಂದೇ ಬಟ್ ಹಂಗಾಗಿ ಸ್ವಲ್ಪ ಈಸಿಯಾಗಿ ಅಂತ ಕೊಟ್ಟಿದ್ದೀವಿ ಸರ್. 60 ರೂಪಾಯಿ. ಸೋಮವಾರ ಮಧ್ಯಾಹ್ನ ಒಂದು ದಿವಸ ರಜೆ ಇರುತ್ತೆ, ಎವ್ರಿ ಡೇ ಊಟ ಇರುತ್ತೆ ಸರ್. ಸರ್ ಬೆಳಗ್ಗೆ 11:30 ಸಾಯಂಕಾಲ 4:30, 5 ಗಂಟೆವರೆಗೂ ಇರ್ತೀವಿ ಸರ್. ಸರ್ ಎದುರುಗಡೆ ಅದ್ರ ಅಪೋಸಿಟ್ ಒಂದು ಹೋಟ್ಲ್ ಇದೆ ಸರ್. ಅದು ಸತೀಶ್ ಮಿಲಿಟರಿ ಹೋಟ್ಲೆ ಇದೆ ಕಾನ್ಸ್ಪೆಕ್ಟ್ ಇರೋದು ಸರ್. ಹೌದೌದು. ಅಡುಗೆ ಎಲ್ಲ ದೀಪಾನಗರದ ಒಂದು ಗೋಡನ್ ಇದೆ, ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ತರೋದು ಸರ್. ಇಲ್ಲೆಲ್ಲ ಕಬಾಬು ಎಲ್ಲ ಮಾಡ್ಕೊತೀವಿ, ಚಪಾತಿ ಪರೋಟ ಇಲ್ಲಿ. ಹೌದು ಸರ್, ಹೌದು. ಊಟ ಎಲ್ಲ ಪ್ರತಿಯೊಂದು ಐಟಮ್ ಅಲ್ಲೇ ರೆಡಿ ಮಾಡ್ಕೊಂಡು ಬರೋದು ಸರ್. ಆ ಥರ ಇಲ್ಲ ಸರ್. ನಾವು ಮಾಮೂಲಿ ಆ ಥರ ಏನಿಲ್ಲ ಸರ್. ಮಾಮೂಲಿಯಾಗಿ ಏನು ಅಡುಗೆ ಪದಾರ್ಥಗಳಿದೆ ಅದು ಬಳಸಿ ಮಾಡ್ತೀವಿ ಸರ್. ನಾವು ಈ ಕಡೆ ಬಂದಾಗೆಲ್ಲ ಇಲ್ಲಿಗೆ ಬರ್ತೀವಿ ಸರ್. ಮಟನ್ ಊಟನೂ ಚೆನ್ನಾಗಿದೆ, ಫಿಶ್ ಊಟ ಚೆನ್ನಾಗಿದೆ, ಚಿಕನ್ ಊಟನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಸರ್ 60 ರೂಪಾಯಿ ಊಟ ಬಗ್ಗೆ ಏನು ಹೇಳಿ? 60 ರೂಪಾಯಿ ಮುದ್ದೆ ಊಟನೂ ಚೆನ್ನಾಗಿದೆ, 150 ರೂಪಾಯಿ ಚಿಕನ್ ಊಟನೂ ಚೆನ್ನಾಗಿದೆ, 200 ರೂಪಾಯಿ ಮಟನ್ ಊಟನೂ ಚೆನ್ನಾಗಿದೆ, ಫಿಶ್ ಊಟನೂ ಚೆನ್ನಾಗಿದೆ. ಬೇರೆ ಹೋಟ್ಲುಗಳಿಗಿಂತ ಈ ರೋಡ್ ಸೈಡ್ ಹೋಟೆಲ್ ರುಚಿ ಮತ್ತು ಕ್ವಾಲಿಟಿ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗೈತೆ ಸರ್ ಟೇಸ್ಟು. ಹಾಂ, ನಾವು ಬೇಜಾನ್ ಕಡೆ ತಿಂದಿದ್ದೀವಿ ಸರ್. ಎಲ್ಲ ಕಡೆಗಿಂತ ಇಲ್ಲಿ ಟೇಸ್ಟು ದುಡ್ಡು ಕಮ್ಮಿ, ಟೇಸ್ಟು ಚೆನ್ನಾಗೈತೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಕ್ವಾಂಟಿಟಿ ಸೂಪರ್ ಆಗೈತೆ. ಹಾಂ, ಇದೇ ಫಸ್ಟ್ ಟೈಮ್ ಏನು ಊಟ ತಗೊಂಡಿದ್ದೀವಿ? ಚಿಕನ್ ಊಟ ತಗೊಂಡಿದ್ದೀವಿ. ಚಿಕನ್ ಊಟದಲ್ಲಿ ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ. ಇವೆಲ್ಲ ಬೇರೆ ಬೇರೆ ಕಡೆ ಮಾಡುವಂಥ ಯೂತ್ಸು ಇವತ್ತು ಮಾತ್ರ ಇಲ್ಲಿ ರೋಡ್ ಸೈಡಲ್ಲಿ ಬಂದಿದ್ದೀರಾ? ಇಲ್ಲ ಸರ್, ನಾವು ಬಿಟ್ಟರೆ ಬಡವರು ಬರೋದೇ ನಾವು ರೋಡ್ ಸೈಡೆ. ಬಡವರಾದರೆ ಇದು ಟೇಸ್ಟು, ಇದು ಕ್ವಾಲಿಟಿ ನಿಮ್ಗೆ ಚೆನ್ನಾಗಿದೆ ಅಲ್ವಾ? ಕೊಡ್ಬೋದಾ? 150 ರೂಪಾಯಿ ಊಟ ಕೊಡ್ಬೋದು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. 4 ಥರ ಐಟಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 4 ಐಟಮ್ ಟೇಸ್ಟ್ ನೋಡಿದ್ರೆ ಮಾಡಿದ್ದೀವಿ, ಚೆನ್ನಾಗಿದೆ. ನಾವು JP ನಗರದಿಂದ ಬರ್ತಿದ್ದೋ. ಈ ಕಡೆ ರೋಡ್ ಸೈಡಲ್ಲಿ ಬರ್ಬೇಕಾದ್ರೆ ಸತೀಶ್ ಮಿಲಿಟ್ರಿ ಹೋಟ್ಲು ಅಂತ ಕಾಣಿಸ್ತದೋ. ಮತ್ತು 60 ರೂಪಾಯಿಗೆ ಮತ್ತು ಫುಲ್ ಊಟ ಕೊಡ್ತಾರೆ, ಮತ್ತು 120 ರೂಪಾಯಿಗೂ ಕೊಡ್ತಾರೆ ಊಟನ. ಬೇರೆ ಕಡೆನೂ ಊಟ ಮಾಡಿದ್ದೀವಿ ನಾವು, ಆದರೆ ಒಂದು ರೈಟ್ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಊಟ ಕಡಿಮೆ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಕಡಿಮೆ ಊಟ ಜಾಸ್ತಿ ಕೊಟ್ಟಿರ್ತಾರೆ, ರೈಟ್ ಕಡಿಮೆ ಇರುತ್ತೆ. ಮತ್ತು ಇವ್ರತ ಬಂದು ಊಟ ಮಾಡ್ದೋ, ಕುಷ್ಕ ಮತ್ತು ಕಬಾಬ್ ತಗೊಂಡಿದ್ದೋ, ಇದು ಸಖತ್ತಾಗಿತ್ತು ಟೇಸ್ಟು ಜಾಸ್ತಿ. ಹಾಂ, ಕಬಾಬ್ ಮಾತ್ರ ಮಸ್ತಾಗಿದೆ. ಮತ್ತು ಕಾರ್ಮಿಕರೆಲ್ಲ ಕೆಲ್ಸಕ್ಕೆ ಹೋಗೋರೆಲ್ಲ ಬಂದು ಇಲ್ಲೇ ಊಟ ಮಾಡ್ಬೋದು, ಕಡಿಮೆ ರೇಟಿಗೆ ಒಳ್ಳೆ ತುಂಬ ಚೆನ್ನಾಗಿ ಊಟ ಕೊಡ್ತಾ ಇದ್ದಾರೆ. ಮತ್ತು ಕುಷ್ಕನೂ ಜಾಸ್ತಿ ಇತ್ತು, ನಾವು ಕೊಟ್ಟಿತ್ತು. ಜಾಸ್ತಿ ಇತ್ತು ಕುಷ್ಕ, ಕ್ವಾಂಟಿಟಿನೂ ಜಾಸ್ತಿ ಐತೆ, ಕ್ವಾಲಿಟಿನೂ ಚೆನ್ನಾಗೈತೆ, ಎಲ್ಲ ಊಟ ಮಾಡ್ಬೋದು. ಕಾರ್ಮಿಕರು, ಕೆಲ್ಸಕ್ಕೆ ಹೋಗೋರು, ಕಾಲೇಜ್ ಸ್ಟೂಡೆಂಟ್ಸ್ಗಳೆಲ್ಲ ಇಲ್ಲಿ ಊಟ ಮಾಡ್ಬೋದು. ಸರ್ ನಮ್ಮ ಹೆಸರು ಹರೀಶ್ ಅಂತ ಹೇಳ್ತೀವಿ ಸರ್. ಈ ಹೋಟೆಲ್ ಹೆಸರು ಏನಂತ? ಸತೀಶ್ ಮಿಲಿಟ್ರಿ ಹೋಟೆಲು. ಸತೀಶ್ ಮಿಲಿಟ್ರಿ ಹೋಟೆಲ್. ಹೌದು. ಇಲ್ಲಿ ಏನೇನು ಸಿಗುತ್ತೆ ತೋರಿಸ್ತೀರಾ? ಸರ್ ತೋರಿಸ್ತೀವಿ ಬನ್ನಿ ಸರ್. ಸರ್ ಮುದ್ದೆ ಊಟ ಇದು 60 ರೂಪಾಯಿ ಕೊಡೋದು. ಇದು 60 ರೂಪಾಯಿ. ಇದರಲ್ಲಿ ಒಂದು ಇಲ್ಲ, ಒಂದರಲ್ಲಿ ಮೊಟ್ಟೆ ಬರುತ್ತೆ, ಲಿವರ್ ಬರುತ್ತೆ, ಮತ್ತು ಸೇರ್ವ ಬರುತ್ತೆ, ರೈಸು ಮೊಟ್ಟೆ ಬರುತ್ತೆ ಸರ್. ರೈಸು ಮುದ್ದೆ ಬರುತ್ತೆ ಸರ್. 60 ರೂಪಾಯಿ ಸರ್. ಅದು ಆಟೋದವರಿಗೆಲ್ಲ ಈಜಿಯಾಗಿ ಅಂತ ಇಟ್ಟಿರೋದವೆಲ್ಲ, ಕೂಲಿ ಕಾರ್ಮಿಕರಿಗೆಲ್ಲ. ಹೌದು. ಓಕೆ. ಇದು ಸರ್ ಚಿಕನ್ ಲಿವರ್. ಇದು ಚಿಕನ್ ಲಿವರು ಚಿಕನ್ ಗೋಸ್ಕರ ಮಾಡ್ತೀವಿ ನಾವು. ಚಿಕನ್ ಕುರ್ಮಾ ಸರ್. ಇದು
ಚಿಕನ್ ಕುರ್ಮಾ ಚಿಕನ್ ಕುರ್ಮಾ ಸರ್. ಓಕೆ. ಇದು ಚಿಕನ್ ಫ್ರೈ ಸರ್. ಇದು ಚಿಕನ್ ಫ್ರೈ. ಇದು ಮಟನ್ ಸರ್. ಇದು ಮಟನ್. ಹೌದು. ಇದು ಮೇಕೆದ ಕುರಿದ ಸರ್? ಇದು ಮೇಕೆ ಸರ್. ಇದು ಮೇಕೆ ಮಟನ್. ಮೇಕೆ ಮಟನ್. ಓಕೆ. ಇದು ಮಟನ್ ಕೈಮಾ ಸರ್. ಇದು ಮಟನ್ ಕೈಮಾ ಬಾಲ್ಸು. ಓಕೆ ಓಕೆ. ಇದು ಬೋಟಿ ಫ್ರೈ ಸರ್. ಇದು ಬೋಟಿ ಫ್ರೈ. ಓಕೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ರಾಗಿ ಬಾಲ್ ಸಿಗುತ್ತೆ. ರಾಗಿ ಮುದ್ದೆ. ನೆಕ್ಸ್ಟ್ ಸರ್ ವೈಟ್ ರೈಸ್. ಇದು ವೈಟ್ ರೈಸ್ ಸರ್. ಇದು ಈ ಕಡೆ ಇದು ಬಿರಿಯಾನಿ ಸರ್. ಇದು ಚಿಕನ್ ಬಿರಿಯಾನಿ. ದೊನ್ನೆ ಬಿರಿಯಾನಿ ಟೈಪ್. ಇದು ದೊನ್ನೆ ಬಿರಿಯಾನಿ. ಒಂದು ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಾ ಸರ್? ಮ್ಯಾಮ್ ಡೈಲಿ ಒಂದು 15 kg ಮಾಡ್ತಿದ್ದೀವಿ ಮೇಡಮ್ ಸದ್ಯಕ್ಕೆ. ಚಿಕನ್ ಕ್ಷತ್ರಿಯ ಕಬಾಬ್. ಇದು ಕ್ಷತ್ರಿಯ ಕಬಾಬು. ನಿಮ್ಮಲ್ಲಿ ಮಾತ್ರ ಸಿಗುತ್ತೆ ಅನ್ಸುತ್ತೆ. ಹೌದು ಸರ್.